ಅಂಬೇಡ್ಕರ್ ಅವರ ಒಂದು ಸ್ಟ್ಯಾಚ್ಯೂನ್ನ ದಿವಂಗತರಾದಂತ ಎಸ್ ಮೂರ್ತಿ ಅವರು ಸ್ಥಾಪನೆ ಮಾಡಿದ್ರು. ಇದರ ಸ್ಥಾಪನೆ ಉದ್ದೇಶ ಏನಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಯಾರು, ಅವ್ರ ಹಿನ್ನೆಲೆ ಏನು, ಅವರ ಸಾಧನೆಗಳೇನು, ಅವರ ಕೊಡುಗೆಗಳೇನು ಇಲ್ಲಿನ ಜನತೆಗೆ ತಿಳಿಸ್ಬೇಕನ್ನೋ ಉದ್ದೇಶದಿಂದ ಈ ಒಂದು ಸ್ಟ್ಯಾಚ್ಯೂನ ಸ್ಥಾಪನೆ ಮಾಡಿದ್ರು. ಈ ಸ್ಥಾಪನೆ ಮಾಡಿದಾಗಿಂದ ನಮ್ಮ ಸಿಲಂ ಸರ್ ಆಗ್ಬೋದು, ಶೇಖರ್ ಸರ್ ಆಗ್ಬೋದು, ಮತ್ತೆ ಇನ್ನು ಅನೇಕ ಗಣ್ಯರು, ಜಯರಾಮ್ ಸರ್ ಆಗ್ಬೋದು, ಮದನ್ ಸರ್ ಆಗ್ಬೋದು, ನಮ್ಮ ಮೂರ್ತಿಯವರಾಗ್ಬೋದು, ದೇವರಾಜ್ ಆಗ್ಬೋದು, ನಮ್ಮ ಕುಮಾರ್ ಸಾರು, ಎಲ್ಲರೂ ಸಹ ಒಂದು ಪ್ರಚಾರವನ್ನ ಹಮ್ಮಿಕೊಂಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಇಡೀ ಜಗತ್ತು ಕಂಡು ಕೇಳಿರೋದು ಅದ್ಭುತ ಶಕ್ತಿ, ಅದು ಅದ್ಭುತ ಶಕ್ತಿ. ಹಂಗೆ ಸುಭಾಷ್ ಅವರು ಸಹ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಮತ್ತೆ ಪುಣ್ಯ ಸ್ಮರಣೆ ಅಂದ್ರೆ ಪುಣ್ಯಾತ್ಮರ ಒಂದು ದಿನವನ್ನ ಸ್ಮರಣೆ ಮಾಡುವಂಥದ್ದು. ಇಡೀ ಜಗತ್ತಲ್ಲಿ ಯಾರಾದ್ರೂ ಪುಣ್ಯಾತ್ಮರಿದ್ದಾರೆ ಅಂದ್ರೆ ಮೊದಲನೇ ಸ್ಥಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಲ್ತಾರೆ. ಯಾಕೆ ಅಂದ್ರೆ ಅವರು ಕೊಟ್ಟಂತ ಒಂದು ಸಾಮಾಜಿಕ ವ್ಯವಸ್ಥೆಗಳಲ್ಲಿ ಕಾರ್ಯಾಂಗ ಆಗ್ಬೋದು, ಶಾಸಕಾಂಗ ಆಗ್ಬೋದು, ನ್ಯಾಯಾಂಗ ಆಗ್ಬೋದು, ಮಾಧ್ಯಮಾಂಗ ಆಗ್ಬೋದು, ಈ ರೀತಿ ಅನೇಕ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಯಾವ ರೀತಿಯ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂದ್ರೆ ಬಹುಶಃ ಲೆನಿನ್ ಆಗ್ಬೋದು, ಮಾರ್ಕ್ಸ್ವಾದಿ ಆಗ್ಬೋದು, ಇವರೆಲ್ಲವನ್ನ ಮೀರಿಸಿ ಡೆಮೋಕ್ರಸಿ, ಪ್ರಜಾಪ್ರಭುತ್ವದ ವ್ಯವಸ್ಥೆ ಯಾವ ರೀತಿ ಇರಬೇಕು, ಪ್ರಜೆಗಳಲ್ಲಿ ಅಧಿಕಾರ ಯಾವ ರೀತಿ ಇರಬೇಕು, ಹಕ್ಕುಗಳು ಯಾವ ರೀತಿ ಇರಬೇಕು, ಮತ್ತೆ ಬಡ ಜನತೆ ಯಾವ ರೀತಿ ಉದ್ಧಾರ ಆಗ್ಬೇಕು, ನೊಂದು ಬೆಂದಂತ ವ್ಯಕ್ತಿಗಳಿಗೆ ಯಾವ ರೀತಿಯ ಒಂದು ಸ್ವಾಧೀನ, ಮಾಲೀಕತ್ವ, ಮತ್ತೆ ರೈಟ್ಸ್ ಆಫ್ ಲೈಫ್, ಬದುಕಿನ ಹಕ್ಕುಗಳನ್ನ ಯಾವ ರೀತಿ ಕೊಡಬೇಕು ಅಂತ ಹೇಳಿ ಸಂಪೂರ್ಣವಾಗಿ ಯಾವುದೇ ನಿಷ್ಪಕ್ಷ ಇಲ್ಲದೆ, ಭೇದ ಭಾವ ಇಲ್ದಿರ ಸಮಸ್ತ ಭಾರತೀಯರಿಗೆ ಹಕ್ಕುಗಳಂತ ಕೊಟ್ಟಂತ ಪುಣ್ಯಾತ್ಮ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇಡೀ ಜಗತ್ತು ಇವತ್ತು ಸ್ಮರಣೆ ಮಾಡ್ತೇವೆ. ಬರೀ ಭಾರತ ಅಲ್ಲ, ಇಡೀ ಜಗತ್ತು ಅನೇಕ ರಾಷ್ಟ್ರಗಳಿಗೆ ಸಾಮಾಜಿಕವಾಗಿ ಹೊಸ ಆಯಾಮವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಒಂದು ದಿನದ ಕಾರ್ಯಕ್ರಮ ಅಲ್ಲ, ಇದು ನಿರಂತರ ಕಾರ್ಯಕ್ರಮ. ಪ್ರತಿದಿನ ಅವರ ಪುಣ್ಯ ಸ್ಮರಣೆಯನ್ನ ಮಾಡಬೇಕು. ಯಾಕಂದ್ರೆ ಅವ್ರ ಋಣ ತೀರ್ಸ್ಲಿಕ್ಕಾಗಲ್ಲ. ಯಾಕೆ ತೀರ್ಸ್ಲಿಕ್ಕಾಗಲ್ಲ ಅಂದ್ರೆ ಇವತ್ತು ನಾವು ನೆಮ್ಮದಿಯಾಗಿ ಬದುಕ್ತಾ ಇದ್ದೇವೆ, ಸ್ವತಂತ್ರವನ್ನು ಪಡೆದು ಸ್ವತಂತ್ರ ಬದುಕನ್ನು ನಾವು ಬದುಕ್ತಾ ಇದೀವಿ ಅಂದ್ರೆ ಅದು ಅವ್ರಿಗೆ ಸಲ್ಲಬೇಕು. ಯಾಕಂದ್ರೆ ಅವ್ರು ಕೊಟ್ಟಿರುವಂತ ಕೊಡುಗೆಗೆ ಬೆಲೆ ಕಟ್ಟಲಾಗದಂತ ಮಾಣಿಕ್ಯ ಅಂದ್ರೆ ಇಡೀ ಜಗತ್ತಲ್ಲಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾಕಂದ್ರೆ ಇವತ್ತು ಅವರ ಒಂದು ಚಿಂತನೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಪ್ರತಿಯೊಬ್ಬರು ಸಹ ಅವರ ಚಿಂತನೆಗಳನ್ನ ಮಾಡಬೇಕು. ಆಗ ಮಾತ್ರ ನಾವು ಸಾಮಾಜಿಕವಾಗಿ ಏಳಿಗೆ ಆಗೋದಕ್ಕೆ, ಬದುಕೋದಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಅನೇಕರ ಹೆಸರನ್ನ ಮರ್ತಿರೋದಕ್ಕೆ ಕ್ಷಮೆ ಇರಲಿ. ನಮಸ್ಕಾರ ಎಲ್ರಿಗೂ ನಮಸ್ಕಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಲ್ಲಿ ನಮಗೆ ಒಂದು ಸ್ಥಾಪನೆ ಮಾಡಿದ್ದಾರೆ ಅಂತ ನಮ್ಮಂತ ದೊಡ್ಡ ನಾಯಕರಾದಂತ ಎಸ್ ಮೂರ್ತಿ ಅವರು ಇದು ಸ್ಥಾಪನೆ ಮಾಡಿರೋದು. ಈಗ ನಾವು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತೀವಿ ಅಂದ್ರೆ ಅದಕ್ಕೆ ಎಸ್ ಮೂರ್ತಿ ಅವರೇ ಕಾರಣ. ಯಾಕಂದ್ರೆ ನಾವೆಲ್ಲ ಸದಸ್ಯರು, ಅವರೇ ಅಧ್ಯಕ್ಷರಾಗಿದ್ರು. ಇವಾಗ ಅವರಿಲ್ಲ ಇದ್ರು ನಮ್ಮ ಮನಸ್ಸಲ್ಲಿ ಇದೆ, ಅವ್ರು ಎಸ್ ಮೂರ್ತಿ ಅವರು ಸ್ಥಾಪನೆ ಮಾಡಿದೆ ಅಂತ. ನಮ್ಮ ಅಧ್ಯಕ್ಷರಂತ ಜಯರಾಮ್ ಅವರು ಇದ್ದಾರೆ, ನಮ್ಮ ಹಿರಿಯ ನಾಯಕರಾದಂತ ದೇವರಾಜ್ ಅವರು ಇದ್ರು, ಶೇಖರ್ ಅವರು ಇದ್ರು, ಮತ್ತೆ ನಮ್ಮ ಜೊತೆಲಿ ಇರೋರು ಅನೇಕ ಕನ್ನಿಗತಿಗಳಿದ್ದಾರೆ. ಈಗ ನಾವು ಕರೆದ ತಕ್ಷಣ ಅಂಬೇಡ್ಕರ್ ಅವರ ನೋಡ್ಬೇಕಂತ ಬಂದಿರುವಂತ ನಮ್ಮ ಕೋಮದನ್ ಅವರು, ನಾರಾಯಣ ಸ್ವಾಮಿ ಅವರು, ನಮ್ಮ ಬಸವನವರು, ನಮ್ಮ ನಟರಾಜ್ ಅವರು, ಸೆಲ್ವಂ ಅವರು, ಮತ್ತೆ ಚೆಲ್ಲ, ಆಮೇಲೆ ಪುರುಷೋತ್ತು ಎಲ್ಲ ಇಲ್ಲಿ ಬಂದಿರೋರು ನಮ್ಗೆಲ್ಲ ಮಾರ್ಗದರ್ಶನ ನೀಡ್ತಾ ಇರೋದು. ಈಗ ಎಸ್ ಮೂರ್ತಿ ಮಾಡ್ತಾರೆ ಇಲ್ವೋ ಅಂತ ಹೇಳಿದ್ರು ಎಲ್ಲ. ಅವ್ರ ಫ್ಯಾಮಿಲಿಯೇ ಬಂದು ಇಲ್ಲಿ ಮಾಡೋದೇನಂದ್ರೆ ಸುಭಾಷ್ ಅವರು, ಕೃಷ್ಣ ಅವರು ಸಹಕಾರ ನೀಡ್ತಾವ್ರೆ. ನಾವು ಇದುವರೆಗೂ ಯಾರ ಹತ್ರ ದುಡ್ಡು ತಗೊಂಡಿದ್ರೆ ಯಾರು ಬೇಕಾದ್ರೂ ಹೇಳ್ಬೋದು, ನಾವ್ ಯಾರ ಹತ್ರ ಮುಟ್ಟಕ್ ಹೋಗಲ್ಲ. ಅವ್ರ ಫ್ಯಾಮಿಲಿ ಕೊಡ್ತಾವ್ರೆ, ಅದರಿಂದ ಮಾಡ್ತಾ ಇದೀವಿ. ಅವ್ರಿಗೆ ಯಾವಾಗಲೂ ನಾವು ಧನ್ಯವಾದಗಳು ಹೇಳ್ತಾ ಇದೀವಿ. ನಮ್ಮ ಎಸ್ ಮೂರ್ತಿ ಸ್ಥಾಪನೆ ಮಾಡಿದ್ರು, ಅವ್ರು ಹೆಂಗ್ ಮಾಡಿದ್ರು ಅದೇ ರೀತಿ ನಮ್ಮ ಕೈ ಮೇಲೆ ಆಗೋದು ಕೆಲಸಗಳು ನಾನು ಮಾಡ್ತಾ ಇದೀವಿ. ಇಲ್ಲಿ ಅನೇಕ ಲೀಡರ್ಗಳು ಬಂದಿದ್ದಾರೆ, ಆದ್ರೂ ಕೂಡ ನಮ್ಮ ಕೈ ಮೇಲೆ ಆಗೋದು ಕೆಲಸ ಮಾಡಿದೀವಿ. ಅನ್ನದಾನ ಏರ್ಪಾಡು ಮಾಡಿದೀವಿ, ಮಾಲೆ ಅರ್ಪಣೆ ಮಾಡಿದೀವಿ, ಅವ್ರಿಗೆ ಪೂಜೆ ಮಾಡಿಸ್ತಾ ಇದೀವಿ. ನಮ್ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆನ್ಸ್ಕೋಬೇಕಾದ್ರೆ ನಾವು ಓದಿಲ್ಲಾದ್ರೂ ಅವ್ರನ್ನ ಹೇಳೋದನ್ನ ನಮ್ ಡಾಕ್ಟರ್ ಬಾಲಸುಂದರ್ ನೆನ್ಸ್ಕೋಬೇಕಾಗುತ್ತೆ. 1967ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆಲಿ ಅವರ ಭಾವಚಿತ್ರವನ್ನು ಇದೆ. ಆದ್ರೆ ಅವರೇ ಇಲ್ಲಿ ದೊಡ್ಡ ನಾಯಕರಂತ ಎಲ್ರಿಗೂ ಗೊತ್ತಿದೆ, ಕೆಲವ್ರಿಗೆ ಗೊತ್ತಿರೋದಿಲ್ಲ. ಅಂಬೇಡ್ಕರ್ ಹತ್ರ ಮಾತಾಡಿರೋ ನಾಯಕರಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಅದು ಬಾಲಸುಂದರನೇ. ಅವ್ರ ದಾರಿಯಲ್ಲಿ ಬಂದಿರುವಂತ ಎಸ್ ಮೂರ್ತಿ ಅವರು, ಅದೇ ರೀತಿಯಲ್ಲಿ ದೇವರಾಜ್ ಅವರು, ಜಯರಾಮ್ ಅವರು, ನಾವು ಅವ್ರ ಜೊತೆಲಿ ಶಿವರಾಗಿ ಕೆಲಸ ಮಾಡ್ತಾ ಇದೀವಿ. ನಮ್ ಕೆಲಸಗಳು ಏನಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನ್ ಹೇಳಿದಾರೋ, ಎಜುಕೇಶನ್,
ಮಾಡಬೇಕು, ಎಜುಕೇಶನ್ ಆರ್ಗನೈಸ್ ಮಾಡಬೇಕು, ಎಜುಕೇಶನ್ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಹೇಳ್ತಾರೆ. ನಾವೆಲ್ಲ ಓದ್ಬೇಕು, ನಾವು ಓದಿಲ್ಲ, ಮುಂದೆ ಬರೋ ಫೀಲ್ಡ್ಗೆ ಮಕ್ಕಳೆಲ್ಲ ಓದ್ಬೇಕಂತ ನಮ್ಮ ಆಸೆ. ಅಣ್ಣ ಇವತ್ತು ಕೊಡ್ಬೋದು, ಇಲ್ದೆ ಹೋಗೋದು, ಬುಕ್ ಇರ್ಬೇಕು ಕೈನಲ್ಲಿ. ಅವ್ರು ಹೇಳಿರೋದು ಬುಕ್ಕು ಓದಿ, ನೀವು ಮುಂದಕ್ಕೆ ಬಂದ್ರೆ ನಿಮ್ ಕಾಲಲ್ಲಿ ನಿಂತ್ಕೊಳ್ತೀರ ಅಂತ ಹೇಳಿದ್ದಾರೆ. ನಮ್ ಜನಕ್ಕೆ ಅದೇ ಹೇಳ್ತಾ ಇರೋದು. 1967ರಿಂದ ಬಾಲಚಂದ್ರ ಮೇಲೆ ಕೇಳಲಿಲ್ಲ. ನಾವು ಹೇಳೋದು ಕೇಳ್ತಾರೋ ಇಲ್ವೋ ಗೊತ್ತಿಲ್ಲ, ನಮ್ಮ ಬಾಯಿನಲ್ಲಿ இரோது ಹೇಳ್ಬಿಟ್ಟಿದ್ದೀವಿ. ஒரு அன்புள்ள பெரியவர்களே, தாய்மார்களே, இங்கே கூடியிருக்கும் அனைவர் பெரியவர்களுக்கும் அன்பு சகோதரர்களுக்கும் உங்கள் அனைவருக்கும் நன்றி தெரிவித்துக் கொள்கிறோம். ஏனென்றால் இந்த சிலையை அமைப்பதற்கு எவ்வளோ அவர் போராட்டி அல்லும் பகலுமா கஷ்டப்பட்டு மூர்த்தி அவர்கள் எங்க தலைவராக எங்களுக்கு நியமிக்கப்பட்டு இரவும் பகலும் கண்காணித்து அவர் மிகவும் சிரமப்பட்டு இந்த சிலை அமைக்கப்பட்டாரு. சிலை அமைக்கப்பட்டதில் ஆண்டுதோறும் நாங்கள் அவர் நினைப்பாக செயல்பட்டு வருகிறோம். ಅವ್ರು ಮಾಡಿ ಹೋಗಿದ್ದಕ್ಕೆ ನಾವು ಮಾಡ್ತಾ ಇರೋದು ಇಲ್ಲೂ, ಮತ್ತು ಅವ್ರ ಪುಣ್ಯ ದಿನ ಮತ್ತು ಹುಟ್ಟಿದ ದಿನ ಮಾಡ್ತಾ ಇದೀವಿ. ಅವರೇ ಕಾರಣ, ಅವ್ರ ನೆನಪಿನ ಕಾಣಿಕೆಯಾಗ ನಾವು ಮಾಡ್ತಾ ಇದೀವಿ. ಸ್ಫೂರ್ತಿ ಅವ್ರ ಪ್ರೇಮಲು ಸುಭಾಷ್ ಮತ್ತು ಕೃಷ್ಣ ಮತ್ತೆ ಅನೇಕ ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ ಇಲ್ಲಿ. ಅವ್ರಿಗೂ ನಮ್ಮ ಪರವಾಗಿ ನಿಮ್ಮೆಲ್ಲ ಪರವಾಗಿ ಸ್ವಾಗತನ ಬಯಸ್ತಾ ಇದ್ವಿ. ಇಲ್ಲಿ ಈಗ ಸಮಾಜ ಸೇವೆ பிரிவினர ஊழியராக கண்மருத்துவ பெயர் பெற்ற எஸ்கே குரூப் தலைவராக எஸ் கோமகன் அவர்களும் அவருக்கு சார்பாக வருகை தந்திருக்கும் அனைவர்களுக்கும் மற்றும் அன்பின் சகோதரர்களுக்கும் என் அன்பு சகோதரர்களும் கூட இரவும் பகலமாக அதே மாதிரி பண்பாட வேலை செய்து கொண்டிருக்கும் எம் செல்வம், கே சேகர், ஆர் வெங்கடேஷ் மற்றும் சுபாஷ், அதே போல இப்ப மெம்பராக இருக்க கூட சத்திவேல், ஏ ரமேஷ் மற்றும் ದಿಲೀಪ್ ಮತ್ತು ಅನೇಕ ಗಣ್ಯರು, ಎಸ್ ಮುತ್ತು ಅವರು ಎಲ್ಲರೂ ನಮ್ಮ ಜೊತೆಲಿ ಸೇರಿ ಅಭಿನಯ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಧನ್ಯವಾದಗಳು ಹೇಳ್ತಾ ಇದ್ವಿ. ಜೈ ಭೀಮ್.